ಚುನಾವಣೆ ಸಂದರ್ಭ ಎಲ್ಲ ರೀತಿ ಕೌಂಟರ್ ಮಾಡ್ತೇವೆ. ಅಡ್ವರ್ಟೈಸ್ಮೆಂಟ್ ಮುಖಾಂತರ ಮಾಡ್ತೇವೆ, ಜನರ ಬಳಿಗೆ ಹೋಗ್ತೇವೆ, ಮನೆ ಮನೆಗೆ ಹೋಗಿ ತಿಳಿಸ್ತೇವೆ. ವಿಲ್ ಫೈಟ್ ಇಟ್ ಔಟ್. ಅಲ್ಲ ಕಾನೂನು 5,000 ಕೋಟಿ ಬಜೆಟ್ ಅನ್ನು ಉಲ್ಲೇಖ ಮಾಡಿದ್ದಾರೆ. ಬಜೆಟ್ ಅಲ್ಲೂ ಕೂಡ 5,000 ಕೋಟಿ 15 ಫೈನಾನ್ಸ್ ಕಮಿಷನ್ ಇಂಟರಿಮ್ ರಿಪೋರ್ಟ್ ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಾ ಇರುವಂತದ್ದು ಅಂದ್ರೆ ಯಾಕೆ ಸ್ಕ್ರೂಟಿನಿಗೆ ಹಾಕರು? ಈಗ 5,000 ಕೋಟಿ ನಮ್ಮ ರಾಜ್ಯದಿಂದ ಬರುವಂತದ್ದು. ಈ 5,000 ಕೋಟಿ ಏನು ಇಂಟರಿಮ್ ಬಂದಿದೆ ಅದು ಅವತ್ತಿನ 15 ಫೈನಾನ್ಸ್ ಕಮಿಷನ್ ವ್ಯಾಪ್ತಿಗೆ ಮೀರಿ ನಮ್ದು ಒಂದೇ ಅಲ್ಲ, 5-6 ಈಶಾನ್ಯ ರಾಜ್ಯಗಳೆಲ್ಲ ಸೇರಿ 20,000 ಕೋಟಿ ಅವರು ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತ. ಇಟ್ ಡಸಂಟ್ ಹ್ಯಾವ್ ಪವರ್ಸ್. ಆ್ಯಂಡ್ ವೆನ್ ಇಟ್ ವಾಸ್ known, it was brought to the notice of the commission, they have withdrawn it. Ultimately you give a devolution of funds on the final report, not on interim report. Interim ಬೇಕಾದಷ್ಟು recommendation. Ultimately final report is final. ಮಧ್ಯಂತರ ಪರಿಹಾರ ಅಲ್ಲ, ಮಧ್ಯಂತರ ವರದಿ ಅಲ್ಲ. 2022-23 ಅದು ಫೈನಲ್, ಒಂದು ವರ್ಷದ ಫೈನಲ್ ವರದಿ ಅಂತ ಅವ್ರು ಹೇಳೋದು. ಅಲ್ಲ, ಇಂಟೀರಿಯಂ ರಿಪೋರ್ಟ್ ರೀ, ಎಂಟೈರ್ ಕಮಿಷನ್ ಇಂಟೀರಿಯಂ ರಿಪೋರ್ಟ್. ಕಮಿಷನ್ ರಿಪೋರ್ಟ್ ಇಸ್ ಫಾರ್ 5 years, ನಾಟ್ ಒಂದೊಂದು ವರ್ಷಕ್ಕಲ್ಲ ಅದು. ಕೋವಿಡ್ ಕಾಲಕ್ಕಾಗಿ 1 ವರ್ಷದ ಮಟ್ಟಿಗೆ ಆಯೋಗ ಅಲ್ಲ ಅದು ಇಂಪ್ಲಿಮೆಂಟೇಷನ್. ಒಂದು ನಿಮಿಷ, ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ 1 ವರ್ಷ ಮುಂದೆ ಹಾಕಿದ್ರು ಅಷ್ಟೇ. ಅದರ ಅರ್ಥ ಏನು? ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಇಸ್ ಫಾರ್ 5 years. ನೀವು ಕೂಡ ಒಂದ್ಸಲ ಒಪ್ಕೊಂಡಿದ್ರಿ 5,495. ಇಲ್ಲ ನಾನು ಅವಾಗ ಹೇಳ್ತೀನಿ ಕೇಳಿ, ಅವಾಗಿನ್ನ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಅವಾಗ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದಿರೋದು. ಬಜೆಟ್ ಪ್ರಸ್ತಾಪ ಅಲ್ಲ, ಬಜೆಟ್ ಅಲ್ಲಿ ಇದರದ್ದು ನೀರಾವರಿ ಪ್ರಸ್ತಾಪ. ನಿಮ್ಮ ಹೇಳಿಕೆಯನ್ನೇ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರು ತಪ್ಪು ಉಲ್ಲೇಖ ಮಾಡ್ತಾ ಇದ್ದಾರೆ, ರಾಂಗ್ ಕಂಟೆಕ್ಸ್ಟ್ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆನ ರಾಂಗ್ ಕಂಟೆಕ್ಸ್ಟ್ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ 15ನೇ ಹಣಕಾಸು ಆಯೋಗ ಟ್ಯಾಕ್ಸ್ ಸೇರಿಸಿ 4 ಲಕ್ಷ ಕೋಟಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಎಷ್ಟು ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ? GST ನನಗೆ ಎಕ್ಸಾಕ್ಟ್ ಫಿಗರ್ಸ್ ಈಗ ಸದ್ಯ ನನ್ನ ಹತ್ರ ಬೇಕಾದ್ರೆ ಆಮೇಲೆ ಕೊಡ್ತೀನಿ. It will be around 2.5, in between 2.5 and 3 lakhs cost. Because income tax is more than 1 lakh crores. That's how I calculate. ನನಗೆ ಎಕ್ಸಾಕ್ಟ್ ಫಿಗರ್ಸ್ I'll give it later. ಮೇಲ್ದಂಡೆಗೆ 5,300 ಕೋಟಿ ಘೋಷಣೆ ಮಾಡಿದ್ರು. ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಅದು ಕೊಡೋದಕ್ಕೆ ಏನು ಕಷ್ಟ ಆಗಿತ್ತು ಕೇಂದ್ರಕ್ಕೆ? ಅಲ್ಲ, ತಗೊಳ್ಳೋದು ಕಷ್ಟ ಆಗಿದೆ, ಕೊಡೋದಲ್ಲ. ತಗೊಳ್ಳೋದು ಕಷ್ಟ ಆಗಿದೆ ಸ್ವಾಮಿ. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಘೋಷಣೆ ಮಾಡ್ತಾರೆ. ಬಜೆಟ್ ಘೋಷಣೆ ಮಾಡಿದ ತಕ್ಷಣ ದುಡ್ಡು ಎಣಿಸ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ, ಆ ಯೋಜನೆಗೆ, ಆ ಡಿಸ್ಟ್ರಿಕ್ಟ್ ಕೊಟ್ಬಿಡ್ತಾರ. ಪ್ರಪೋಸಲ್ ಬರಬೇಕು, ಎಸ್ಟಿಮೇಟ್ ಆಗಬೇಕು, ಸ್ಕ್ರೂಟಿನಿ ಆಗಬೇಕು. ಅಪ್ಪರ್ ಭದ್ರಾ ಅದು ಇವತ್ತು ಅಂಡರ್ AIBP ನಾಮ್ಸ್ ಬರ್ತದೆ. ಅದು ವಾಟರ್ ಮಿಷನಲ್ಲಿ AIBP ನಾಮ್ಸ್ ಪ್ರಕಾರ ದೇರ್ ಆರ್ ಸರ್ಟನ್ ಫಾರ್ಮ್ಯಾಟ್ಸ್, ಸರ್ಟನ್ ಪ್ರೊಸೀಜರ್ಸ್. ಈಗಾಗಲೇ ನಾವು ಎಷ್ಟು ಖರ್ಚು ಮಾಡಿದ್ದೇವೆ, ಏನು ಮಾಡಿದ್ದೇವೆ, 5,000 ಕೋಟಿ ಎದಕ್ಕೆ ಯೂಸ್ ಮಾಡ್ತೀವಿ, ಅದ್ರ ಒಟ್ಟು ಪ್ರೊಡಕ್ಷನ್ ಎಷ್ಟಾಗುತ್ತೆ, ಏನಾಗುತ್ತೆ, ಎಲ್ಲ ವಿವರಗಳು. ಆ್ಯಂಡ್ ಇಟ್ ವಿಲ್ ಗೋ ಟು CWC, ಸೆಂಟ್ರಲ್ ವಾಟರ್ ಕಮಿಷನ್ಗೆ. ನಿಮ್ಮ ಪ್ರಪೋಸಲು ಸೆಂಟ್ರಲ್ ವಾಟರ್ ಕಮಿಷನ್ ಅಪ್ರೂವ್ ಆದಮೇಲೆ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಗೆ ಹೋಗುತ್ತೆ. ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ ಅಪ್ರೂವ್ ಆದಮೇಲೆ ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗುತ್ತೆ. ಫೈನಾನ್ಸ್ ಮಿನಿಸ್ಟ್ರಿಯಿಂದ ಕ್ಯಾಬಿನೆಟ್ಗೆ ಹೋಗುತ್ತೆ. ದೀಸ್ ಆರ್ ದ ಪ್ರೊಸೀಜರ್ಸ್. ನೀವು ಅದನ್ನೇನು ಮಾಡ್ದೇನೆ ನಿದ್ದೆ ಹೊಡೆದ್ಬಿಟ್ಟು ಈಗ ಅದು ಬಂದಿಲ್ಲ ಅಂದರೆ ಯಾವ ಬರೀ ಲೆಟರ್ ಬರೆದಿದ್ದಾರೆ. ಏನಾಗಿದೆ ಅಂದ್ರೆ ಈ ಸರ್ಕಾರಕ್ಕೆ ತನ್ನ ಟು ಸೇವ್ ಇಟ್ ಸ್ಕಿನ್ ಒಂದು ಲೆಟರ್ ಬರೆದ್ಬಿಡ್ತಾರೆ, ನಾವು ಕಳಿಸಿದ್ವಿ ಅಂತಾರೆ. ಲೆಟರ್ ಬರೆಯೋದ್ರಿಂದ ಆಗಂಗಿದ್ರೆ ಏನಾಗುತ್ತೆ? ಇವತ್ತು ಫಾರ್ಮೆಟ್ ಅಲ್ಲಿ ಪ್ರಪೋಸಲ್ ಹೋಗ್ಬೇಕಲ್ಲ. ಲೆಟರ್ ಇಸ್ ನಾಟ್ ಅ ಪ್ರಪೋಸಲ್. ಖಂಡಿತ ಮಾಡಿಲ್ಲ. ಸರ್, ರಮೇಶ್ ಕುಮಾರ್ ಅವರು ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟವ್ರೆ. ಈ ದೇಶಕ್ಕೆ ಮೋದಿ ಅವರು ಶನಿ ಹಿಡಿದಂಗೆ ಇಟ್ಕೊಂಡಿದ್ದಾರೆ. ಜೂನ್ 4ಕ್ಕೆ ಹೋಗ್ಬೇಕು ಆ ಶನಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇಂದಿರಾ ಗಾಂಧಿ ಮಾಜಿ ಸ್ಪೀಕರ್ ಇಂದಿರಾ ಗಾಂಧಿ ಅವರು ಅಂತ ಮಹಾನ್ರು ಕೂತಿದಂತ ಜಾಗದಲ್ಲಿ ಈ ಶನಿಯಾಗಿ ಇವರು ಬಂದು ಕೂತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕೂತಿದ್ದಾನೆ. ಜೊತೆಗೆ ಮುಂದುವರೆದು ಹೇಳಿದ್ರೆ ಸಂತೆಯಲ್ಲಿ ಸುಳ್ಳು ಹೇಳೋದನ್ನ ನೋಡಿದೀವಿ. ಆ ರೀತಿಯ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತ ಅವರ ಹೇಳಿಕೆ. ಶನಿ ಅಂತ ಏನ್ ಮಾಡ್ತೀರಿ? ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು. ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ, ನಿಜವಾಗ್ಲೂ ಕೂಡ ರಮೇಶ್ ಕುಮಾರ್ ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ,
ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ ಅವ್ರು ಶನಿಯಾಗೆ ಕಾಡು. ದೇಶಭಕ್ತರಿಗೆ, ದೇಶದ ಸಲ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ಜನರಿಗೆ ವರ ಕೊಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಖಂಡಿತ ರಮೇಶ್ ಕುಮಾರ್ ಅವರು ಎಲ್ಲ ಗೊತ್ತಿದ್ದು ಹೇಳಿದ್ದಾರೆ. ಅವರು ನಿಜವಾಗ್ಲೂ ಒಳಮರ್ಮ ಅವ್ರದ್ದೇನಂದ್ರೆ ಕಾಂಗ್ರೆಸ್ಗೆ ಹೇಳಿದ್ದಾರೆ. ಯಾವಾಗಲೂ ಹಂಗೆ ತಗೋಬೇಕು ರಿವರ್ಸ್. ಧನ್ಯವಾದಗಳು. ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾನೆ ಅಂತ ಆರೋಪ ಕಾಂಗ್ರೆಸ್ನದ್ದು. ಜೊತೆಗೆ ಈ ಪ್ರಕರಣದ ತನಿಖೆ ಯಾವ ರೀತಿ ಅಲ್ಲ, ಈಗ ನಾನು ಬಿಡಿ, ನಮ್ಮ ಬಗ್ಗೆ ಏನಾರು ಆರೋಪ ಮಾಡಲಿ ಅವರು. ಆ ಮಗುವಿನ ತಂದೆನೇ ಮುಖ್ಯಮಂತ್ರಿ ಹೇಳಿಕೆ ಬಗ್ಗೆ ನೋವು ವ್ಯಕ್ತಪಡಿಸಿದ್ದಾರೆ ಮತ್ತು ಬಹಳಷ್ಟು ನೋವು ಉಂಡಿದ್ದಾರೆ ಅವ್ರ ಹೇಳಿಕೆಯಿಂದ, ಇವರಿಂದ ಹೇಳಿಕೆಯಿಂದ ಬಹಳಷ್ಟು ವ್ಯತ್ಯಪಟ್ಟಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕೇನು ಹೇಳ್ತಾರಂತೆ? ಗೃಹ ಸಚಿವರು ಇವತ್ತು ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದ್ರೇನು ಅದರ ಅರ್ಥ? ವಿಷಾದ ಯಾಕೆ ವ್ಯಕ್ತಪಡಿಸಿದ್ರು? ಅದನ್ನು ಮುಚ್ಚುವಂತ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದು ಬಯಲಾದದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಂಥ ಇನ್ಸಿಡೆಂಟ್ ಅಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸಂಪೂರ್ಣವಾದ ಸತ್ಯವನ್ನು ತಿಳ್ಕೊಂಡು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆ ಕೇಸಿಗೆ ಯಾವುದೇ ರೀತಿಯ ದುಷ್ಪರಿಣಾಮ ಆಗದ ರೀತಿಯಲ್ಲಿ ಹೇಳಿಕೆ ಕೊಡಬೇಕು. ಸರ್ ಧನ್ಯವಾದಗಳು. ಸರ್